ನಮಸ್ಕಾರ ಸ್ನೇಹಿತರೆ. ಶಾರ್ಟ್ಕಟ್ ಕೀಗಳನ್ನು ಬಳಸಿಕೊಂಡು MS ವರ್ಡ್‌ನಲ್ಲಿ ಯಾವ ರೀತಿ ನಾವು ಡಾಕ್ಯುಮೆಂಟ್ ಅನ್ನು ತಯಾರಿಸುವುದೆಂದು ಇಂದಿನ ಈ ಒಂದು ಹೊಸ ಚಾನೆಲ್‌ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ಬರಲಿವೆ. ಹಾಗಾದರೆ ಈಗ ಶುರು ಮಾಡೋಣ ಬನ್ನಿ. ಫಸ್ಟ್ ಏನು ಮಾಡಬೇಕಂದ್ರೆ, ನೀವು ಈ ಥರ ಒಂದು ಡಾಕ್ಯುಮೆಂಟ್ನ ತೊಗೊಬೇಕು. ಆಲ್ರೆಡಿ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ ಇತ್ತು ಅಂದರೆ ಅದನ್ನು ತಗೊಳ್ಳಿ. ಅದು ಹೊಸದಾಗಿ ಏನಾದರೂ ಡಾಕ್ಯುಮೆಂಟ್ ಬೇಕು ಮಾಡ್ತಾ ಇದ್ದೀರಾ ಅಂದರೆ ಜಸ್ಟ್ ನಾನೀಗ ಏನೇನೆಲ್ಲ ಇದನ್ನು ತೋರಿಸ್ಕೊಡ್ತೀನೋ ಸೊ ಅದನ್ನು ನೀವು ನೋಡ್ಕೊತಾ ಇರಿ. ಸೊ ಫಸ್ಟ್ ಶಾರ್ಟ್ಕಟ್ ಕೀ ಯಾವುದು? ಕಂಟ್ರೋಲ್ A. ಸೊ ಕಂಟ್ರೋಲ್ ಎನ ನಾವು ಟ್ಯಾಪ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಎಲ್ಲ ಫುಲ್ ಟೋಟಲ್ ಎಲ್ಲ ಡಾಕ್ಯುಮೆಂಟಲ್ಲಿ ಇರುವಂಥ ವರ್ಡ್ಸ್, ಸೆಂಟೆನ್ಸಸ್, ಫೋಟೋಸ್ ಸಮೇತ ಎಲ್ಲ ಸೆಲೆಕ್ಟ್ ಆಗುತ್ತೆ. ಅಥವಾ ನೀವೇನಾದರೂ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಸಿಂಗಲ್ ವರ್ಡ್ಸು ಅಥವಾ ಸಿಂಗಲ್ ಸೆಂಟೆನ್ಸಸ್ಸು ಆ ಥರ ಏನಾದರೂ ಸೆಲೆಕ್ಟ್ ಮಾಡಬೇಕು ಅಂದರೆ ಕರ್ಸರ್ನ ಈ ಥರ ಲಾಂಗ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಎಲ್ಲಿವರೆಗೂ ಬೇಕು ಅಂತ ಅಲ್ಲಿವರೆಗೂ ಸೆಲೆಕ್ಟ್ ಮಾಡಿ ಕೊಡುತ್ತೆ. ಕಂಟ್ರೋಲ್ ಈ ಬಗ್ಗೆ ನಿಮಗೆ ಗೊತ್ತಾಯಿತು. ಸೊ ಈಗ ಕಂಟ್ರೋಲ್ B ನೋಡೋಣ. ಸೊ ಕಂಟ್ರೋಲ್ B ಮಾಡಬೇಕಂದ್ರೆ ಮೊದಲನೇದಾಗಿ ನಾವು ಒಂದು ವರ್ಡ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಂಟ್ರೋಲ್ B ನ ಟ್ಯಾಪ್ ಮಾಡಿದ್ರೆ ಬೋಲ್ಡ್ ಆಗುತ್ತೆ. ಈಗ ಆಯ್ತಲ್ಲ, ಬೋಲ್ಡ್ ಅಂದರೆ ಹೈಲೈಟ್ ಆಗುತ್ತೆ ವರ್ಡ್ಸ್, ಕಾಪಿ ಮಾಡುತ್ತೆ. ಸೊ ನಾವು ಮೊದಲು ಸೆಲೆಕ್ಟ್ ಮಾಡ್ಕೊಂಡಿರೋ ವರ್ಡ್ನ ಕಂಟ್ರೋಲ್ C ಕ್ಲಿಕ್ ಮಾಡಿದ ತಕ್ಷಣ ಅದು ಈ ಥರ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡಿದ ನಂತರ ನಮ್ಗೆ ಎಲ್ಲಿ ಪೇಸ್ಟ್ ಮಾಡಬೇಕು ಅಂತ ಇದ್ದೀವೋ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಬಂದು ನಾನು ಮುಂದಿನ ವಿಡಿಯೋನಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಫುಲ್ ವಿಡಿಯೋ ನೋಡಿದ್ರೆ ನಿಮಗೂ ಸಹ ಈಸಿಯಾಗಿ ಎಲ್ಲ ಶಾರ್ಟ್ಕಟ್ ಕೀಸು ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಕಂಟ್ರೋಲ್ D. ಸೊ ಕಂಟ್ರೋಲ್ D ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು? ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಕಂಟ್ರೋಲ್ D ನ ಕ್ಲಿಕ್ ಮಾಡ್ಕೊಬೇಕು. ಕಂಟ್ರೋಲ್ D ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಈ ಥರ ಒಂದು ಡೈಲಾಗ್ ಬಾಕ್ಸಲ್ಲಿ ನಿಮಗೆ ಫಾಂಟ್ ಇರುತ್ತೆ, ಫಾಂಟ್ ಚೇಂಜ್ ಮಾಡ್ಕೊಬೋದು, ಸ್ಟೈಲ್ಸ್ ಚೇಂಜ್ ಮಾಡ್ಬೋದು. ಫಾಂಟ್ ಅದರ ಒಂದು ಇಟಾಲಿಕ್ ಬೇಕಾ, ಬೋಲ್ಡ್ ಬೇಕಾ, ಅಥವಾ ಬೋಲ್ಡ್ ಇಟಾಲಿಕಲ್ಲಿ ಬೇಕಾ ಅನ್ನೋದನ್ನ ಚೇಂಜ್ ಮಾಡ್ಬೋದು. ಸೈಜಸ್ ಸೆಲೆಕ್ಟ್ ಮಾಡ್ಕೊಬೋದು. ಸೈಜಸ್ ಎಲ್ಲ ಚೇಂಜ್ ಮಾಡಿದ ನಂತರ ನೀವು ಅದಕ್ಕೆ ಫಾಂಟಿಗೆ ಕಲರ್ ಯಾವುದಾದ್ರು ಬೇಕಾದ್ರೆ ಕಲರ್ ಚೇಂಜಸ್ ಮಾಡ್ಕೊಬೋದು. ಅಂಡರ್ಲೈನ್ ತೊಗೊಬೋದು. ಹಾಗೆ ಅಂಡರ್ಲೈನಿಗೆ ಏನಾದರೂ ಕಲರ್ ಆ್ಯಡ್ ಮಾಡಬೇಕು ಅಂದರೆ ಅಂಡರ್ಲೈನ್ ಕಲರ್ ಸೆಲೆಕ್ಟ್ ಮಾಡ್ಬೋದು. ಎಫೆಕ್ಟ್ಸ್ ಅನ್ನೋ ಜಾಗದಲ್ಲಿ ಸ್ಟ್ರೈಕ್ ಥ್ರೂ, ಡಬಲ್ ಸ್ಟ್ರೈಕ್ ಥ್ರೂ, ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್, ಕ್ಯಾಪ್ಸ್ ಲಾಕ್, ಆಲ್ ಕ್ಯಾಪ್ಸ್, ಹಿಡನ್ ಅಂತೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದಾದ್ರೂ ಯೂಸ್ ಮಾಡ್ಕೊಬೇಕಂದ್ರೆ ಯೂಸ್ ಮಾಡಿ, ನಿಮ್ಮ ಡಾಕ್ಯುಮೆಂಟೇಷನ್ ತಕ್ಕಂಗೆ. ಸೊ ನನಗೀಗ ಯಾವುದು ಬೇಡ, ಸೊ ನಾನು ಸ್ಯಾಂಪಲ್ನ ಚೆಕ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿದ್ರ ಚೇಂಜಸ್ಸು? ಸೊ ಈ ರೀತಿ ಆದಂಥ ಚೇಂಜಸ್ನ ನಾವು ಡೈಲಾಗ್ ಬಾಕ್ಸ್ ಕಂಟ್ರೋಲ್ D ಮುಖಾಂತರ ಯೂಸ್ ಮಾಡ್ಬೋದು. ಹಾಗೆ ಕಂಟ್ರೋಲ್ E ಮಾಡೋದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ನ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊತೀನಿ. ಫಸ್ಟು ಸೆಲೆಕ್ಟ್ ಮಾಡಿದ ತಕ್ಷಣವೇ ಅದು ನಮಗೆ ಈಗ ಲೆಫ್ಟಲ್ಲಿದೆ, ಸೊ ಅದು ಮಿಡಲಿಗೆ ಬರಬೇಕು. ಸೊ ನಾನೇನು ಮಾಡಿದೆ, ಕಂಟ್ರೋಲ್ E ಕ್ಲಿಕ್ ಮಾಡಿದ ತಕ್ಷಣ ಅದು ಮಿಡಲಿಗೆ ಬಂತು. ಸೊ ಇದು ಶಾರ್ಟ್ಕಟ್ ಕಂಟ್ರೋಲ್ E, ಮಿಡಲ್ ಸೆಂಟರ್ ಅಲೈನ್ಮೆಂಟ್ ಅಂತ. ಕಂಟ್ರೋಲ್ F ಯೂಸ್ ಮಾಡಿ ಕಂಟ್ರೋಲ್ Fನ ಕ್ಲಿಕ್ ಮಾಡಿದ ತಕ್ಷಣ ಒಂದು ನ್ಯಾವಿಗೇಷನ್ ಪ್ಯಾನಲ್ ಓಪನ್ ಆಗುತ್ತೆ. ಸೊ ಆ ನ್ಯಾವಿಗೇಷನ್ ಪ್ಯಾನಲಲ್ಲಿ ನಮಗೆ ಯಾವ ಸೆಂಟೆನ್ಸ್ ಬೇಕು ಅಥವಾ ಯಾವ ವರ್ಡ್ ಬೇಕು, ಯಾವ ಲೆಟರ್ ಬೇಕು ಅಂತ ನಾವು ಕ್ಲಿಕ್ ಮಾಡಿದ್ರೆ, ಟೈಪ್ ಮಾಡಿ ಕೊಟ್ಟರೆ ಸೊ ಅದು ನಮಗೆ ತೋರಿಸುತ್ತೆ ಎಲ್ಲಿದೆ ಅಂತ. ಸೊ ನಾನೀಗ ಪ್ರಾಬ್ಲಮ್ ಅಂತ ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿದ ತಕ್ಷಣ ನಮಗೆ ರಿಸಲ್ಟ್ ಏನಂತ ಬಂತು? 7 ರಿಸಲ್ಟ್ಸ್ ಅಂತ ಬಂದಿದೆ. ಡಾಕ್ಯುಮೆಂಟಲ್ಲೂ ಸಹ ನಮಗೆ ಪ್ರಾಬ್ಲಮ್ ಅನ್ನೋಂಥ ವರ್ಡ್ ಮಾತ್ರ ಹೈಲೈಟ್ ಆಗಿ ಶೋ ಅಪ್ ಆಗ್ತಿದೆ. 1 2 3 4 5 6 7 ಕಡೆ ನಮಗೆ ಹೈಲೈಟ್ ಆಗಿ ಪ್ರಾಬ್ಲಮ್ ಅನ್ನೋ ವರ್ಡ್ ಶೋ ಅಪ್ ಆಗ್ತಿದೆ. ಕಂಟ್ರೋಲ್ G. ಸೊ ಕಂಟ್ರೋಲ್ G ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಏನಂತ ಅರ್ಥ? ಕಂಟ್ರೋಲ್ G ಬಂದು ಗೋ ಟು ಕಮಾಂಡ್ ಅಂತ. ಸೊ ನಮ್ಮ ಹತ್ರ ಈಗ 2 ಶೀಟ್ ಇದೆ. ಸೊ ನಾನೀಗ ಫಸ್ಟ್ ಶೀಟಿಂದ ಸೆಕೆಂಡ್ ಶೀಟ್ಗೆ ಹೋಗಬೇಕು, ಜಂಪ್ ಆಗಬೇಕು. ಸೊ ಅದಕ್ಕೆ ಏನು ಮಾಡಬೇಕು? ಕರ್ಸರ್ನ ಸ್ಟಾರ್ಟಿಂಗ್ ಲೈನಲ್ಲಿ ಇಟ್ಟು ಕಂಟ್ರೋಲ್ D ಮಾಡಿದ್ರೆ ಅಲ್ಲಿ ಪೇಜಸ್ ಅಂತಿರುತ್ತೆ. ಸೊ ಸೆಕೆಂಡ್ ಪೇಜ್ ಅಂತ ನಾನು ಟೈಪ್ ಮಾಡಿಕೊಂಡ್ರೆ ನೆಕ್ಸ್ಟ್ ಓಕೆ ಅಂತ ಗೋ ಟು ಅನ್ನೋದು ಕ್ಲಿಕ್ ಮಾಡಿ. ಸೊ ಈಗ ಎಲ್ಲಿದ್ದು ಫಸ್ಟು ಲೈನಲ್ಲಿ ಇದೆ ಅಂತ ಕರ್ಸರು, ಸೆಕೆಂಡ್ ಪೇಜಲ್ಲಿ ಕರ್ಸರ್ ಓಪನ್ ಆಗಿದೆ. ಸೊ ನೀವು ನೋಡ್ಬೋದು. ಸೊ ಮೇಲೆ ಇದೆ ಅಂತ ನಾನು ಫಸ್ಟ್ ಪೇಜಲ್ಲಿ ಅಲ್ಲಿಟ್ಟಿದ್ದ ಕರ್ಸರು ಸೆಕೆಂಡ್ ಪೇಜ್ಗೆ ಬಂದಿತ್ತು. ಸೊ ಪೇಜಸ್ ಬಿಟ್ಟು ನೀವು ಸೆಷನ್ ಇದೆ, ಲೈನ್ ಇದೆ, ಬುಕ್ ಮಾರ್ಕ್ಸ್ ಇದೆ, ಕನೆಕ್ಟ್ ಅಂತ ಇದೆ, ಇದನ್ನು ಸಹ ನೀವು ಯೂಸ್ ಮಾಡ್ಕೊಬೋದು. ಸೊ ನೀವು ಎಲ್ಲಿಂದ ಎಲ್ಲಿಗೆ ಜಂಪ್ ಆಗಬೇಕು ಅಂತ ಅಲ್ಲಿ ಕೊಡ್ತೀರಾ. ಸೊ ಅದು ಆ ರೀತಿ ನಿಮಗೆ ಜಂಪ್ ಮಾಡಿ ಕೊಡುತ್ತೆ. ಈಗ ಕಂಟ್ರೋಲ್ H ಮಾಡೋಣ.
ಸೊ ಕಂಟ್ರೋಲ್ ಎಚ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಕಂಟ್ರೋಲ್ ಎಚ್ ರೆಫರ್ಸ್ ಟು ರಿಪ್ಲೇಸ್. ಸೊ ನಮಗೀಗ ನಾವು ಏನಾದರೂ ಒಂದು ವರ್ಡ್ನ ರೀಪ್ಲೇಸ್ ಮಾಡಿ ನೋಡೋಣ. ಸೊ ಫೈಂಡ್ ವಾಟ್ ಅಂತ ಇದೆ. ಸೊ ಫೈಂಡ್ ವಾಟ್ ಅನ್ನೋ ಜಾಗದಲ್ಲಿ ನಾನೀಗ ಡೆಫಿನೇಷನ್ ಅಂತ ಟೈಪ್ ಮಾಡ್ತೀನಿ. ಮೀನ್ಸ್ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನನ್ನ ನಾವು ಚೇಂಜ್ ಮಾಡಬೇಕು ಅಂತಿದ್ದೀವೋ ಅದನ್ನ ಚೇಂಜ್ ಮಾಡೋಣ, ರಿಪ್ಲೇಸ್ ಮಾಡೋಣ. ಸೊ ಫೈಂಡ್ ವಾಟ್ ಅನ್ನೋ ಜಾಗದಲ್ಲಿ ಡೆಫಿನೇಷನ್ ಆಗದೆ ಈಗ ರಿಪ್ಲೇಸ್ ವಿತ್ ಏನಿಂದ ರಿಪ್ಲೇಸ್. ಸೊ ಡೆಫಿನೇಷನ್ ಇರುವಂಥದ್ದು ಮೀನಿಂಗ್ ಆಗಬೇಕು ನನಗೆ. ಹಾಕಿ ಅದನ್ನ ರಿಪ್ಲೇಸ್ ಆಲ್ ಕೊಟ್ಟು ಆಲ್ ಡನ್ ವಿ ಮೇಡ್ ಒನ್ ರಿಪ್ಲೇಸ್ಮೆಂಟ್ ಅಂತ ಬರುತ್ತೆ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಡೆಫಿನೇಷನ್ ಇದ್ದಿದ್ದು ಮೀನಿಂಗ್ ಆಗಿ ಶೋ ಅಪ್ ಆಗುತ್ತೆ. ಸೊ ಅದೇ ರೀತಿ ನೀವು ಯಾವುದನ್ನ ಬೇಕಾದರೂ ವರ್ಡ್ನ ಸೊ ಫೈಂಡ್ ವಾಟಲ್ಲಿ ಕೊಟ್ಟು ರಿಪ್ಲೇಸ್ ವಿತ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ರಿಪ್ಲೇಸ್ ಆಗುತ್ತೆ. ಕಂಟ್ರೋಲ್ ಐ ನೋಡೋಣ. ಸೊ ಕಂಟ್ರೋಲ್ ಐ ಏನು ಮಾಡುತ್ತೆ, ಇಟಾಲಿಕ್ ಮಾಡುತ್ತೆ. ಸೊ ಇಟಾಲಿಕ್ ಮಾಡೋದಕ್ಕೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕು, ದೆನ್ ಕಂಟ್ರೋಲ್ ಐ ಮಾಡಿದ್ರೆ ಸ್ಟ್ರೈಟ್ ಇರೋವಂಥ ವರ್ಡ್ ಸ್ಲೈಟ್ ಆಗುತ್ತೆ. ಸೊ ಅದನ್ನು ನಾವು ಇಟಾಲಿಕ್ ಅಂತ ಕರಿತೀವಿ. ಸ್ಟ್ರೈಟ್ ಇರೋದು ಸ್ಲೈಟ್ ಆಗುತ್ತೆ ಕಂಟ್ರೋಲ್ ಐ ಮುಖಾಂತರ. ಈಗ ನೋಡ್ತಿರ್ಬೋದು. ಸೊ ಇಲ್ಲಿ ಕೆಲವೊಂದು ವರ್ಡ್ಸ್, ಲೈನ್ಸ್, ಸೆಂಟೆನ್ಸಸ್ ಎಲ್ಲ ಪ್ರಾಪರ್ ಆಗಿಲ್ಲ, ಮಿಸ್ ಮ್ಯಾಚ್ ಆಗಿದೆ, ಇಲ್ಲಾಂದರೆ ಅಲ್ಲಿ ಸೆಟ್ ಆಗಿದೆ. ಸೊ ಈಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜೆ ಕ್ಲಿಕ್ ಮಾಡಿದ್ರೆ ನೀಟಾಗಿ ಅದು ಸ್ಪೇಸ್ನ ಈಕ್ವಲ್ ಆಗಿ ಶೇರ್ ಮಾಡಿ ಪ್ರಾಪರ್ ಪ್ಯಾರಾಗ್ರಾಫ್ ಆಗಿ ನಮಗೆ ಸೆಟ್ ಆಗಿದೆ. ಈಗ ಕಂಟ್ರೋಲ್ ಕೆ ಮಾಡೋಣ. ಸೊ ಕಂಟ್ರೋಲ್ ಕೆ ಪ್ಲೇಸ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಡೈಲಾಗ್ ಬಾಕ್ಸ್ ಪ್ಯಾನಲ್ ಓಪನ್ ಆಗಿದ ತಕ್ಷಣ ಅದರಲ್ಲಿ ನಮಗೆ ಯಾವುದಾದ್ರೂ ಒಂದು ಲಿಂಕ್ನ ಕನ್ವರ್ಟ್ ಮಾಡಬೇಕು. ಸೊ ನಾನೀಗ ಒಂದು ಡಾಕ್ಯುಮೆಂಟ್ ತೊಗೊಂಡಿದ್ದೀನಿ, ಕಂಪ್ಯೂಟರ್ ಸಿಲೆಬಸ್ ಅಂತ, ಅದು ಲಿಂಕ್ ಆಗಿ ಕನ್ವರ್ಟ್ ಆಗಿ ಬಂತು. ಸೊ ಈಗ ಅದನ್ನ ಓಪನ್ ಮಾಡಬೇಕು ಅಂದರೆ ಜಸ್ಟ್ ಕರ್ಸರ್ನ ಮಿಡಲ್ ಆಫ್ ದ ವರ್ಡಲ್ಲಿ ಇಟ್ಟು ಎಂಟರ್ ಕ್ಲಿಕ್ ಮಾಡಿ. ಈ ಥರ ನಿಮಗೆ ವರ್ಡ್ ಫಾರ್ಮೆಟ್ ಡಾಕ್ಯುಮೆಂಟ್ ಶೋ ಅಪ್ ಆಗುತ್ತೆ. ನೆಕ್ಸ್ಟ್ ಬೇಡ ಅಂದರೆ ಮಿನಿಮೈಸ್ ಮಾಡಿ ಹೊರಟೋಗುತ್ತೆ. ನೀವೇನಾದರೂ ಈಗ ಇಮೇಜಸ್ನ ಲಿಂಕ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ನೋಡಿದ್ರೆ ಸೇಮ್ ಕಂಟ್ರೋಲ್ ಕೆ ಮಾಡಿಕೊಂಡು ಈ ಥರ ಪ್ಯಾನಲ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದ್ರೆ ಅದು ಲಿಂಕ್ ಆಗಿ ಕನ್ವರ್ಟ್ ಆಗಿ ನಮಗೆ ಕೊಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಮಿಡಲ್ ಆಫ್ ದ ವರ್ಡಲ್ಲಿ ಕರ್ಸರ್ನ ಇಟ್ಟು ಎಂಟರ್ ಕ್ಲಿಕ್ ಮಾಡಿದ್ರೆ ಆ ಒಂದು ಇಮೇಜ್ ನಿಮಗೆ ಶೋ ಅಪ್ ಆಗುತ್ತೆ. ಸೊ ನಮಗೀಗ ಭಗತ್ ಸಿಂಗ್ ಅವರ ಇಮೇಜ್ ಶೋ ಅಪ್ ಆಯಿತು. ಸೊ ಇದು ನಿಮ್ಮ ಇನ್ಸರ್ಟ್ ಹೈಪರ್ ಲಿಂಕಿನ ಯೂಸಸ್. ಸೊ ಕಂಟ್ರೋಲ್ ಕೆ ಎಲ್ಲಿ ನೋಡೋಣ. ಸೊ ಈಗ ಮೀನಿಂಗ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ರೈಟ್ ಸೈಡಲ್ಲಿದೆ. ಸೊ ಅದು ನಮಗೆ ಈಗ ಲೆಫ್ಟ್ ಸೈಡ್ಗೆ ಬರಬೇಕಂದ್ರೆ ನಾವೇನು ಮಾಡ್ತೀವಿ, ಸೊ ಮೀನಿಂಗ್ ಆಫ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಕರ್ಸರ್ನ ಜಸ್ಟ್ ಕ್ಲಿಕ್ ಮಾಡಿ ಮೀನಿಂಗ್ ಹತ್ರ ನಾವು ಕಂಟ್ರೋಲ್ ಎಲ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಸೊ ಕಂಟ್ರೋಲ್ ಎಲ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ರೈಟಲ್ಲಿರುವಂಥ ಸೆಂಟೆನ್ಸ್ ಏನಾಗುತ್ತೆ ಲೆಫ್ಟ್ ಅಲೈನ್ಮೆಂಟಲ್ಲಿ ಬಂದು ಲೆಫ್ಟ್ ಸೈಡಲ್ಲಿ ಸೆಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಇನ್ನೊಂದು ಅಲೈನ್ಮೆಂಟ್ ಕೊಟ್ಟೆ, ಮಿಡಲ್ ಅಲೈನ್ಮೆಂಟ್. ಸೊ ಅದೇನು ಮಾಡುತ್ತೆ, ಕಂಟ್ರೋಲ್ ಇ ಮಾಡಿದ್ರೆ ಮಿಡಲ್ ಬರುತ್ತೆ, ಕಂಟ್ರೋಲ್ ಎಲ್ ಕ್ಲಿಕ್ ಮಾಡಿದ್ರೆ ಹಾಗೆ ಲೆಫ್ಟಿಗೆ ಬಂದು ಸೆಟ್ ಆಗುತ್ತೆ. ಸೊ ಕಂಟ್ರೋಲ್ ಎಮ್ ಬಂದು ಇಂಡೆಂಟ್ ಪ್ಯಾರಾಗ್ರಾಫ್ ಅಂತ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸಿರುವಂಥ ಇಂಡೆಂಟ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನಾವು ಕಂಟ್ರೋಲ್ ಎಮ್ನ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ರೈಟ್ ಸೈಡ್ಗೆ ಅದು ಕರ್ಕೊಂಡು ಹೋಗುತ್ತೆ. ಸೊ ಲೆಫ್ಟ್ಗೆ ಯಾವ ರೀತಿ ತರಬೇಕು ಅಂತ ಅದಕ್ಕೂ ಒಂದು ಶಾರ್ಟ್ಕಟ್ ಕೀ ಇದೆ. ಸೊ ನಾನು ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಈ ಥರ ಬ್ಯಾಕ್ ಬರೋದು ಹೇಗೆ ಅಂತ ಮುಂದಿನ ಶಾರ್ಟ್ಕಟ್ಟಲ್ಲಿ ನಾನು ಹೇಳ್ಕೊಡ್ತೇನೆ. ಸೊ ನಿಮ್ಮ ಕೀಬೋರ್ಡಲ್ಲಿ ಟ್ಯಾಬ್ ಅನ್ನೋ ಬಟನ್ ಇರುತ್ತೆ. ಸೊ ನೀವು ಅದನ್ನ ಈ ರೀತಿ ಪ್ರೆಸ್ ಮಾಡಿದ್ರು ಸಹ ಸೇಮ್ ಕಂಟ್ರೋಲ್ ಎಮ್ ಥರನೇ ಇಂಡೆಂಟ್ಸು ವರ್ಕ್ ಆಗುತ್ತೆ.